ಮತ್ತೆ ಒಂದು ಮಾತು ನನಗೆ ಶ್ರವಣ್ ಬ್ರೋ ಹೇಳಿದ ನೆನಪೈತೆ, ಲೈಕ್ ನೀವು ಬೇಜಾರಾಗಿರ್ಲಿ ಖುಷಿಯಾಗಿರ್ಲಿ ನಿಮ್ದು ಏನು ವರ್ಕ್ ಇದೆ ಡೈಲಿ ಮಾಡಿದಾಗ ಮಾತ್ರ ನಿಮ್ಗೆ ರಿಸಲ್ಟ್ ಬರೋಕ್ಕೆ ಸಾಧ್ಯ ಅಂತ. ಅದಂತೂ 100% ನಿಜ. ಲೈಕ್ ರೈತರು ಹೆಂಗ್ ಕಷ್ಟ ಅಂದ್ರೆ ಬೆಳೆದ್ರು ಕೂಡ ಇಲ್ಲಿ ಬಂದು ಒಂದು 2 days 3 days ನೈಟ್ ಹೊತ್ತೆಲ್ಲ ಇಲ್ಲೇ ಮಲಗಿ ಆಮೇಲೆ ಮಫೆಡಿಗೆ ಹಾಕ್ತಾರೆ. ನಮ್ಮ ನೋಡ್ರಿ ಹೆಂಗ್ ಕೂತಿರ ಬೆಳಗ್ಗೆ ಬೆಳಗ್ಗೆ ಫೋನ್ ನೋಡ್ಕೊಂಡು. ಸೊ ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವ್ಲಾಗ್. ಸೊ ಇವತ್ತು ಎದ್ದಿದ್ದೆ ಲೇಟ್ ಆಯ್ತು. ಯಾಕಂತ ಅಂದ್ರೆ ನಿನ್ನೆ ಒಂದು ಇವೆಂಟ್ ಇತ್ತು, ಬೋಲ್ಸರ್ ಇವೆಂಟ್. ಅಲ್ಲಿ ಮುಗಿಸ್ಕೊಂಡ್ ಬರೋ ಅಷ್ಟೇ 12 ಗಂಟೆ ಆಗಿತ್ತು. ಲೈಕ್ 8 hours ಸ್ಲೀಪ್ ಕಂಪ್ಲೀಟ್ ಮಾಡಲೇಬೇಕು. ಟೈಮ್ ಅಲ್ಲೇ 8:30 ಆಗ್ತಾ ಬರ್ತಾ ಇದೆ. ಸೊ ರನ್ನಿಂಗ್ ಕೂಡ ಹೋಗ್ಬೇಕು. ಕಾಲೇಜ್ ಇರೋದು 10 o'clock. ಲೈಕ್ ಏನು ಹಾಫ್ ಅನ್ ಅವರ್ ಟೈಮ್ ಇದೆ. 9 ಗಂಟೆ ವರ್ಷಕ್ಕೆ ಬಂದು ಮತ್ತೆ ರೆಡಿಯಾಗಿ ಕಾಲೇಜ್ಗೆ ಹೋಗ್ಬೇಕು. ಸೊ ರನ್ನಿಂಗ್ ಯಾಕೆ ಮಾಡ್ಬೇಕಂದ್ರೆ ಲೈಕ್ ಹೆಲ್ತಿ ಆಗಿರ್ತೀವಿ ರನ್ನಿಂಗ್ ಮಾಡಿದ್ರೆ, ಆ ದಿನ ಎಲ್ಲ ಚೆನ್ನಾಗಿರುತ್ತೆ. ಸೊ ಹಾಗೆ ಮಾರ್ನಿಂಗ್ ರನ್ನಿಂಗ್ ಮಾಡಬೇಕು. ಲೈಕ್ ಇದು ನೋಡಿ, ನನ್ ಫಸ್ಟ್ ಆನಿಮಿ ಇದೆ ನೋಡಿದ್ದು, ಗೋಕು ಡ್ರ್ಯಾಗನ್ ಬಾಲ್ಸ್. ಇದು ಆನಿಮಿ ಚೆನ್ನಾಗಿದೆ, ಇದು ಆನಿಮಿ ಕ್ರೇಜಿ ಆಗಿದೆ. ಆದ್ರೆ ಇದು ನೋಡ್ತಾ ಒಂದು ಅಪ್ಲಿಕೇಶನ್ ಬ್ಯಾನ್ ಆಗಾಯ್ತು, ಅವಾಗಿಂದ ನೋಡ್ಲಿಲ್ಲ. ಅದಾದ್ಮೇಲೆ ನಮ್ಮ ಫ್ರೆಂಡ್ ಒಂದು ಒನ್ ಪೀಸ್ ರೆಕಮೆಂಡ್ ಮಾಡ್ದ, ಅವಾಗ ಆನಿಮಿ ನೋಡಕ್ ಸ್ಟಾರ್ಟ್ ಮಾಡಿದೆ. ಅದಂತೂ ಕ್ರೇಜಿ ಆಗಿದೆ ಒನ್ ಪೀಸ್. ಬೇಸಿಗೆಗಾಲದಲ್ಲಿ ಮಡಕೆ ಯೂಸ್ ಮಾಡಿ, ಯಾವಾಗಲೂ ವಾಟರ್ ಕೋಲ್ಡ್ ಆಗಿರುತ್ತೆ. ಬನ್ನಿ ರನ್ನಿಂಗ್ ಹೋಗೋಣ, ಲೆಟ್ಸ್ ಗೋ ಗೈಸ್. ಆಮೇಲೆ ವೆದರ್ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಮಳೆ ಬಂತು ನೋಡಿ, ಮಾರ್ನಿಂಗ್ ವ್ಯೂ. ಅಲ್ಲೇ ಸೂರ್ಯದೇವ ನೋಡ್ರಿ, ಅಲ್ಲೇ ಟಾಪ್ ಹೋಗಿದ್ದಾರೆ. ಇನ್ನು ಸ್ವಲ್ಪ ಹೊತ್ತು ಬಿಡ್ಕೊಂಡು ಹೋದ್ರೆ ಓಡಕ್ಕೂ ಆಗಲ್ಲ. ಅದಕ್ಕೆ ಇವಾಗ ರೆಡಿಯಾಗಿ ಶೂ ಎಲ್ಲ ಹಾಕೊಂಡು ರನ್ನಿಂಗ್ ಹೋಗೋಣ, ಲೆಟ್ಸ್ ಗೋ ಗೈಸ್. ನಮ್ಮ ನೋಡ್ರಿ ಹೆಂಗ್ ಕೂತಿರ ಬೆಳಗ್ಗೆ ಬೆಳಗ್ಗೆ ಫೋನ್ ನೋಡ್ಕೊಂಡು. ವಾಕ್ ಹೋಗಿದ್ದೇನಮ್ಮ? ವಾಕ್ ಬಂದಿರ? ಎಷ್ಟು ರೌಂಡ್ ಹೊಡಿತೀರಾ ವಾಕು? 1 hour? ಹ್ಮ್, 7:30. ರೈತರು ಯಾರ್ಯಾರು ಬೆಳೆದಿದ್ರು ಎಲ್ಲರಾಗಿ ಇಲ್ಲೇ ಹಾಕೋದು. ನಮ್ಮ ಟಿಪ್ಟೋರ್ ಮಾರ್ಕೆಟ್ ಮಫೆಡ್. ಲೈಕ್ ರೈತರು ಹೆಂಗ್ ಕಷ್ಟ ಅಂದ್ರೆ ಬೆಳೆದ್ರು ಕೂಡ ಇಲ್ಲಿ ಬಂದು ಒಂದು 2 days 3 days ನೈಟ್ ಹೊತ್ತೆಲ್ಲ ಇಲ್ಲೇ ಮಲಗಿ ಆಮೇಲೆ ಮಫೆಡಿಗೆ ಹಾಕ್ತಾರೆ. ಸೊ ಅವ್ರು ಬೆಳೆದ್ರು ಕೂಡ ಆರಾಮಾಗಿ ಆಗಕ್ಕಾಗಲ್ಲ. ನೋಡಿ ಹೆಂಗ್ ಕಷ್ಟ ಇರೋದು ರೈತರದ್ದು. ನೋಡಿ ಇನ್ನು ಅಲ್ಲೇ 1-2 months ಇಂದ ಹಿಂಗೆ ಎಷ್ಟೊಂದು ಜನ ಬರ್ತಾ ಇರ್ತಾರೆ. ಆಮೇಲೆ ಮಾರ್ಕೆಟ್ ಹಳ್ಳಿಗೆ ಲೇಟಾಗಿ ಯಾಕೆ ಬರಬಾರ್ದು ಅಂದ್ರೆ, ಲೈಕ್ ಓಡ್ಬೇಕಾದ್ರೆ ಬ್ರೀತಿಂಗ್ ಜಾಸ್ತಿ ಇರುತ್ತೆ ನೋಡಿ. ಏರ್ ಎಲ್ಲ ಒಳಗೆ ತಗೊಂತೀವಿ, ಎಲ್ಲ ಬಿಡ್ತಾ ಇರ್ತೀವಿ. ಲೈಕ್ ಯಾರು ಲಾರಿ ಗೀರಿ ಬಂದು ಹೊಗೆ ಬಿಟ್ರೆ ಸೀದಾ ಬಾಡಿ ಒಳಗೆ ಹೋಗುತ್ತೆ. ಯಾಕಂದ್ರೆ ಅಷ್ಟೊಂದು ಬ್ರೀತಿಂಗ್ ಜಾಸ್ತಿ ಇರುತ್ತೆ ನೋಡಿ. ಹಾಗಾಗಿ ಲೇಟಾಗಿ ಬರೋಕೆ ಹೋಗ್ಬಿಡ್ದು. ಬೇಗ ಇವಾಗ ಮಾರ್ನಿಂಗ್ 6 AM ಬಂದ್ರೆ ಲೈಕ್ ಯಾವ ಗಾಡಿಗಳು ಓಡಾಡ್ತಿರಲ್ಲ, ಆರಾಮಾಗಿ ರನ್ನಿಂಗ್ ಮಾಡ್ಕೊಂಡು ಹೋಗ್ಬೋದು. 8 ಗಂಟೆ ಮೇಲೆ ಬಂದ್ರೆ ಮುಗಿತೋಗುತ್ತೆ, ಎಲ್ಲ ಗಾಡಿಗಳು ಓಡಾಡ್ತವೆ. ಆಮೇಲೆ ಟ್ರ್ಯಾಕ್ಟ್ರಿ ಎಲ್ಲ. ಆಮೇಲೆ ಇವತ್ತು ಬೆಳಗ್ಗೆ ಮಾರ್ನಿಂಗ್ ಎದ್ದೀನಿ, ಈ ಕೂದಲೆಲ್ಲ ಹಿಂಗೆ ಕಣ್ಣಿಗೆ ಹಿಂಗೆ ಅಡ್ಡ ಬರ್ತದೆ. ನಾನು ಹಿಂಗೆ ಎದ್ದು ನೋಡ್ತಾ ಇದ್ದೀನಿ, ಒಂಚೂರು ಮಂಜು ಥರ ಕಾಣಿಸ್ತಾ ಇತ್ತು. ನಾನು ಎಡಿಟಿಂಗ್ ಎಲ್ಲ ಜಾಸ್ತಿ ಮಾಡ್ತೀನಲ್ಲ, ಕಣ್ಣೆಲ್ಲ ಅಲ್ಲೇ ಪಗ್ಡಪ್ ಆಗಿದೆ, ಆಸ್ಪತ್ರೆಗೆ ತೋರಿಸ್ಬೇಕು ಅನ್ಕೊಂತೀನಿ. ಆಮೇಲೆ ಗೊತ್ತಾಯ್ತು ಇದೆಲ್ಲ ಇದು ಕೂದಲು ಕಾರಣ ಅಂತ. ಲೈಕ್ ಹೇರ್ ಕಟಿಂಗ್ ಮಾಡಿಸ್ಬೇಕು. ಒಂದು ಇವೆಂಟ್ ಇದೆ, ಅದಕ್ಕೋಸ್ಕರ ಇಷ್ಟು ದಿನ ಸುಮ್ಮನೆ ಇದೀನಿ. ನಾನು ಇಷ್ಟೊತ್ತಿಗೆ ಮಾಡಿಸ್ತಾ ಇದ್ದೆ. ನನಗೆ ಒಂಥರ ಅಜೀಬ್ ಅನ್ಸುತ್ತೆ ಇಷ್ಟೊಂದು ಹೇರ್ ಬಿಟ್ಟು. ಸೊ ಏನೂ ಮಾಡೋಕ್ಕಾಗಲ್ಲ, ಸ್ಯಾಕ್ರಿಫೈಸ್ ಮಾಡಲೇಬೇಕು. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಬೆಂಗಳೂರು ಸೈಡ್ ಹೋದ್ರೆ ಈ ಥರ ಓಡೋದು ಎಷ್ಟೊಂದು ಜನ ಸಿಗ್ತಾರೆ, ಅವ್ರ ಜೊತೆ ಓಡ್ಬೋದು. ರನ್ನಿಂಗ್ ಕ್ಲಬ್ಸ್ ಆ ಥರ ಎಲ್ಲ ಇರುತ್ತೆ. ಲೈಕ್ ನಮ್ಮ ಊರ ಕಡೆ ಯಾರು ಸಿಗಲ್ಲ ಓಡೋಕ್ಕೆ. ಬನ್ನಿ ಓಡೋಣ ಅಂದರೆ ಬರಲ್ಲ ಅಂತಾರೆ. ಲೆಟ್ಸ್ ಗೋ ಗೈಸ್, 2 kilometers. ಇಟ್ಸ್ ಜಸ್ಟ್ ಕಂಪ್ಲೀಟೆಡ್ 2 kilometers ರನ್. ಕ್ರೇಜ್ ರನ್ನಿಂಗ್. ಸ್ಟಾರ್ಟಿಂಗ್ ಒಂಥರ ಲೈಕ್ ಜಾಸ್ತಿ ಅನ್ಸೋದು. ಇವಾಗ 2 kilometers ಏನು ಅನ್ಸಲ್ಲ, ಒಂದು 10 kilometers ಕೂಡ ಓಡ್ಬೋದು. ಹೆಂಗ್ ಗೊತ್ತಾ, ರನ್ನಿಂಗಲ್ಲಿ ಒಂಚೂರು ನಿಮ್ಮ ಬ್ರೀತಿಂಗ್ ಸೆಟ್ ಆದರೆ ಮುಗೀತು. ನೀವು 10 ಅಲ್ಲ ಒಂದು 15 kilometers ಕೂಡ ಆರಾಮಾಗಿ ಓಡ್ತೀರಾ. ಲೈಕ್ ಬನ್ನಿ ಇವಾಗ ಪುಷಪ್ಸ್ ಹೊಡೆಯೋಣ. ಲೈಕ್ ನೀವೆಷ್ಟು ಪುಷಪ್ಸ್ ಹೊಡಿತೀರಾ, ಒಂದು ಸೆಟ್ಟಲ್ಲಿ ಎಷ್ಟು ಪುಷಪ್ಸ್ ಹೊಡಿತೀರಾ ಅಂತ ಕಮೆಂಟ್ ಮಾಡಿ. ಲೈಕ್ ನಂದು ಎಷ್ಟು ಪುಷಪ್ಸ್ ಹೊಡಿತೀನಿ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ. ಲೆಟ್ಸ್ ಗೋ. ನಾನು ಟ್ರೈಪಾಡ್ ತರೋದೆ ಮತ್ತೆ. ಲೆಟ್ಸ್ ಗೋ, ಎಷ್ಟು ಪುಷಪ್ಸ್ ಹೊಡಿತೀನಿ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. 1 2 3 4 5 6 7 8 9 10 11 12 13 14 15
ಬಸ್ 50 ಹೊಡಿತದ, ಇವತ್ತು 25 ಅಷ್ಟೇ ಹೊಡೆಯೋದು ಯಾಕಂತ ಗೊತ್ತಾಗ್ಲಿಲ್ಲ. ಲೈಕ್ ನಾನು ಚೆಸ್ಟ್ ವರ್ಕೌಟ್ ಮಾಡಿದ್ದೆ, ಹಾಗಾಗಿ ಮಜಾ ಎಲ್ಲ ಟಯರ್ಡ್ ಆಗಿದೆ ಅನ್ಸುತ್ತೆ. 21 ನಾವು ಹೊಡೆಯೋಕ್ಕಾಗಿದ್ದು. ಬನ್ನಿ ಗಿವ್ ಅಪ್ ಮಾಡೋದು ಬೇಡ, ಇನ್ನೊಂದು ಸೆಟ್ ಟ್ರೈ ಮಾಡೋಣ. ಎಸ್, ನಾನು ನಿಜವಾಗ್ಲೂ ಒಂದು ಸೆಟ್ಟಲ್ಲಿ ಒಂದು 50 ಪುಷಪ್ಸ್ ಅಂತೂ ಖಂಡಿತ ಹೊಡಿತೀನಿ. ಯಾಕಂದ್ರೆ ನೆನ್ನೆ ಪುಷ್ ಡೇ ಚೆಸ್ಟ್ ಟ್ರೈಸೆಪ್ ಶೋಲ್ಡರ್ ವರ್ಕೌಟ್ ಮಾಡಿದ್ದು. ಲೈಕ್ ಮಜಲೆಲ್ಲ ಟಯರ್ಡ್ ಆಗಿರುತ್ತಲ್ಲ, ಹಾಗಾಗಿ ಅಷ್ಟೊಂದು ಪುಷಪ್ಸ್ ಬರಲಿಲ್ಲ. ಸೊ ಲೆಟ್ಸ್ ಗೋ. ರೀಲ್ ಮಾಡ್ಬೋದಾ? ಹಾಗೆ ನೀವೆಷ್ಟು ಹೊಡಿತೀರಾ ಅಂತ ಕಮೆಂಟ್ ಮಾಡಿ ಗೈಸ್. ರನ್ನಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಫ್ರೆಶ್ ಅಪ್ ಆದೇವೆ, ಕಾಲೇಜ್ಗೆ ಹೋಗ್ಬೇಕು. ಇವತ್ತು ನಮ್ಮ ಮನೇಲಿ ಟಿಫನ್ ಏನಂದ್ರೆ ಲೈಕ್ ರಾಗಿ ಮುದ್ದೆ ಮಾರ್ನಿಂಗ್. ಸೊ ನಮ್ಮ ಮನೇಲಿ ಹೆಂಗಾಗುತ್ತೆ ಅಂದ್ರೆ, ಅಮ್ಮ ಕೂಡ ಕೆಲ್ಸಕ್ಕೆ ಹೋಗ್ತಾರಲ್ಲ, ಇವಾಗ ಏನಾರ ಮಧ್ಯಾಹ್ನ ತಿನ್ನಕ್ಕೆ ಸಾಂಬಾರ್ ಏನೂ ಇಲ್ಲ ಅಂದ್ರೆ ಬೆಳಗ್ಗೆ ಟಿಫನ್ ಬಂದೆ ಮುದ್ದೆ ಮಾಡಿ ಸಾಂಬಾರ್ ಮಾಡಿ ಮಧ್ಯಾಹ್ನ ಅನ್ನ ಸಾಂಬಾರ್ ತಿನ್ಕೊಳಂಗ್ ಮಾಡ್ತಾರೆ. ಇಲ್ಲಾಂದ್ರೆ ಇವತ್ತು ಸಾರು ಏನಾರ ಇದ್ರೆ ಬೆಳಗ್ಗೆ ಟಿಫನ್ ಮಾಡಿ ಮಧ್ಯಾಹ್ನ ಸಾರಿಗೆ ಕರೆಕ್ಟ್ ಆಗುತ್ತೆ. ಹಾಗಾಗಿ ಸಾಂಬಾರ್ ಏನು ಮಾಡಿರ್ಲಿ ಅಂದ್ರೆ ಬೆಳಗ್ಗೆ ಮುದ್ದೆ. ಮುದ್ದೆ ಎಷ್ಟು ಒಳ್ಳೇದಂದ್ರೆ ಲೈಕ್ ಫ್ಯಾಟ್ ಏನು ಇರಲ್ಲ, ಒಳ್ಳೆ ಎನರ್ಜಿ ಕೂಡ ಕೊಡುತ್ತೆ, ಪ್ರೋಟೀನ್ ಕೂಡ ಇರುತ್ತೆ. ಸೊ ಮುದ್ದೆ ಯಾವತ್ತು ನೆಗ್ಲೆಕ್ಟ್ ಮಾಡ್ಬಿಡಿ, ನೀವು ಕೂಡ ಮುದ್ದೆ ತಿನ್ನಿ, ಸ್ಟ್ರೆಂತ್ ಚೆನ್ನಾಗಿರುತ್ತೆ. ಸೊ ಬನ್ನಿ ಟಿಫನ್ ಮಾಡ್ಕೊಂಡು ಕಾಲೇಜ್ಗೆ ಹೊರಡೋಣ. ಏನಾರ ಅಲ್ಲಿ ಕಂಟೆಂಟ್ ಸಿಕ್ಕರೆ ಅದು ಶೂಟ್ ಮಾಡ್ತೀನಿ. ಲೆಟ್ಸ್ ಗೋ ಟು ಕಾಲೇಜ್ ಗೈಸ್. ಕಾಲೇಜ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಲೈಕ್ ಇವತ್ತಂತೂ ಸಖತ್ ಬೋರಿಂಗು, ಯಾಕಂತ ಗೊತ್ತಿಲ್ಲ. ಸೊ ಇವತ್ತು ನಾನು ವರ್ಕೌಟ್ ಬಂದು ಶೋಲ್ಡರ್ ಮತ್ತೆ ಆರ್ಮ್ಸು. ಲೈಕ್ ಇವತ್ತು ಲೆಗ್ಸ್ ಹೊಡಿತೀನಿ. ಯಾಕೆ ಗೊತ್ತಾ, ನಾನು ಯಾವಾಗಲೂ ಅಷ್ಟೇ, ನಂಗೆ ಯಾವಾಗ ಬೇಜಾರು ಅನ್ಸುತ್ತೆ, ಲೈಕ್ ಮೈಂಡ್ ಅಪ್ಸೆಟ್ ಆಗಿರೋ ಲೆಗ್ ಟ್ರೈನ್ ಮಾಡ್ತೀನಿ. ಸೊ ಏನೇನು ಸ್ಟ್ರೆಸ್ ಫೀಲ್ ಆಗಿರುತ್ತೆ ಎಲ್ಲ ಲೆಗ್ ವರ್ಕೌಟ್ ಮೇಲೆ ಹಾಕಿ ಇನ್ನೂ ಜಾಸ್ತಿ ಲಿಪ್ಸ್ ಹೊಡೆಯಕ್ಕೆ ಟ್ರೈನ್ ಮಾಡ್ತೀನಿ. ನಿಮಗೂ ಯಾವ ಥರ ಬೇಜಾರು ಅನ್ಸೋದು ದಿವಸ ಲೆಗ್ ಹೊಡೀರಿ, ಮೈಂಡ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಎಲ್ಲ ದಿನನೂ ಹ್ಯಾಪಿ ಆಗಿರೋಕ್ಕಾಗಲ್ಲ, ಒಂದೊಂದು ದಿವಸ ಬೇಜಾರಾಗುತ್ತೆ, ಒಂದೊಂದು ದಿವಸ ಖುಷಿಯಾಗಿರ್ತೀವಿ. ಮತ್ತೆ ಒಂದು ಮಾತು ನನಗೆ ಶ್ರವಣ್ ಬ್ರೋ ಹೇಳಿದ ನೆನಪೈತೆ, ಲೈಕ್ ನೀವು ಬೇಜಾರಾಗಿರ್ಲಿ ಖುಷಿಯಾಗಿರ್ಲಿ, ನಿಮ್ದು ಏನು ವರ್ಕ್ ಇದೆ ಡೈಲಿ ಮಾಡಿದಾಗ ಮಾತ್ರ ನಿಮ್ಗೆ ರಿಸಲ್ಟ್ ಬರೋಕ್ಕೆ ಸಾಧ್ಯ ಅಂತ, ಅದಂತೂ 100% ನಿಜ. ಸೊ ಬನ್ನಿ ಜಿಮ್ಗೆ ಹೋಗೋಣ, ಇವತ್ತು ಲೆಗ್ ಟ್ರೈನ್ ಮಾಡೋಣ, ಕ್ರೇಜಿ ಲೆಗ್ ವರ್ಕೌಟು. ಲೈಕ್ ಏನೇನು ಬೇಜಾರಾಗಿದೆ ಎಲ್ಲ ಲೆಗ್ ವರ್ಕೌಟ್ ಮೇಲೆ ತೀರ್ಸಾಕನ. ಲೆಟ್ಸ್ ಗೋ ಗೈಸ್. ವೆದರ್ ನೋಡಿ ಹೆಂಗ್ ಕ್ರೇಜಿ ಆಗಿದೆ, ಲೈಕ್ ಇನ್ನೂ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಕ್ಯಾಮ್ರಾ ನಿಮ್ಗೆ ಅಷ್ಟೊಂದು ಕ್ಯಾಪ್ಚರ್ ಮಾಡೋಕ್ಕಾಗ್ತಿಲ್ಲ, ಕ್ರೇಜಿ ಕ್ಲೌಡ್ಸ್. ಗೈಸ್ ಜಿಮ್ಮಲ್ಲಿ ಕರೆಂಟ್ ಇರಲಿಲ್ಲ, ಹಂಗೆ ವಿಡಿಯೋ ರೆಕಾರ್ಡ್ ಮಾಡಬೇಕಾಗಿತ್ತು.
ಗೈಸ್ ವರ್ಕೌಟ್ ಎಲ್ಲ ನೋಡಿದ್ರಲ್ಲ, ನಿಮ್ಗೂ ಬೇಕು, ನೀವು ಬೇಕಾದ್ರೆ ಟ್ರೈ ಮಾಡ್ರಿ. ಲೆಗ್ ವರ್ಕೌಟ್ ದಿನ ಒಳ್ಳೆ ಎಫರ್ಟ್ ಬೀಳುತ್ತೆ ಲೆಗ್ಗಿಗೆ. ಲೈಕ್ ನಾನು ಯಾವಾಗಾರ ಬೇಜಾರಾದಾಗ ಲೆಗ್ ಯಾಕೆ ಟ್ರೈನ್ ಮಾಡ್ತೀನಿ ಅಂದ್ರೆ, ಲೈಕ್ ಲೆಗ್ಸ್ ಹೊಡೋದ್ರಿಂದ ಬಾಡಿ ಫುಲ್ಲು ಸ್ಟ್ರೈನ್ ಆಗುತ್ತೆ. ಅದರಿಂದ ಮಲ್ಕೊಬೇಕಾರೆ ಲೈಕ್ ಮೈಂಡಲ್ಲಿ ಏನು ಥಾಟ್ಸ್ ಓಡಲ್ಲ, ಬಾಡಿಗೆ ರೆಸ್ಟ್ ಬೇಕಾಗಿರುತ್ತೆ. ಸುಮ್ಮನೆ ಏನಾರ ಫುಡ್ ತಿಂದು ಮಲ್ಕೊತೀನಿ, ಏನು ಯೋಚನೆ ಮಾಡಲ್ಲ. ಸೊ ಹಾಗಾಗಿ ಏನಾರ ಬೇಜಾರಾಗಿದ್ದ ದಿವಸ ಲೆಗ್ ಟ್ರೈನ್ ಮಾಡ್ತೀನಿ ನಾನು. ನೀವು ಟ್ರೈನ್ ಮಾಡಿ. ಸೊ ಲಾಗ್ಸು, ಸಿನಿಮ್ಯಾಟಿಕ್ ಆ ಥರ ಲೈಕ್ ಹ್ಯಾಪಿ ಇಲ್ದಲ್ಲೇ ಇರ್ಬೋದು. ಲೈಕ್ ಲೈಫಲ್ಲಿ ಏನು ನಡೀತಿದೆ ಅದು ಮಾತ್ರ ಡೈಲಿ ಲಾಗ್ಸಲ್ಲಿ ತೋರ್ಸೋಕ್ಕಾಗುತ್ತೆ. ನಮ್ಮ ಲೈಫಲ್ಲೂ ಹ್ಯಾಪಿ ಡೇಸ್ ಬರುತ್ತೆ, ಅಲ್ಲಿವರೆಗೂ ಕಾಯಬೇಕಾಗುತ್ತೆ ಅಷ್ಟೇ. ಸೊ ಲಾಗ್ ಇಷ್ಟ ಆದರೆ, ಇಷ್ಟ ಆಗಲಿಲ್ಲ ಅಂದರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ಲೆಟ್ಸ್ ಗೋ, ಗಿವ್ ಅಪ್ ಮಾಡ್ಬಾರ್ದು ಅಷ್ಟೇ. ಒಂದಿಲ್ಲ ಒಂದು ದಿವಸ ನಮಗೂ ಟೈಮ್ ಬರುತ್ತೆ. See you next vlog guys. Take care. Bye bye. Peace out.